ಇದೆ. ಏನಪ್ಪ ಕಾರಣ ಅಂತಂದರೆ ಸ್ನೇಹಿತರೆ, ನಿನ್ನೆ ನಾನು ಒಂದು ಕನಸಿನ ಲೋಕಕ್ಕೆ ಹೋಗಿದ್ದೆ. ಅಲ್ಲಿ ಸುಮಾರು ಜನ ನಮ್ಮ ಕಲಾವಿದರುಗಳು, ಸುಮಾರು ಜನ ದಿಗ್ಗಜರುಗಳು ಅಲ್ಲಿ ಹಾಯಾಗಿದ್ದರು. ಆದರೆ ನನ್ನ ಕಣ್ಣಿಗೆ ಒಬ್ಬರು ಇಂಪಾರ್ಟೆಂಟ್ ಗೆಸ್ಟ್ ಒಬ್ಬರು ಇದ್ದರು. ಯಾರು ಗೊತ್ತಾ? ಅವರು ಯಾವ ಹಾಡನ್ನು ಹಾಡ್ತಿದ್ರು ಗೊತ್ತಾ? ಕೈ ತುತ್ತು ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಇಂಡಿಯಾ, ಈ ಹಾಡನ್ನ ಹಾಡ್ತಾಯಿದ್ರು. ನನಗೆ ಅವ್ರನ್ನ ನೋಡಿ ತುಂಬಾ ಆನಂದ ಆಯಿತು. ಆ್ಯಂಡ್ ಸ್ನೇಹಿತರೆ, ನನಗೊಬ್ಬನಿಗೆ ಬರೋಕ್ಕೆ ಮನಸ್ಸು ಬರುತ್ತಾ ಅಲ್ಲಿವರೆಗೂ ಹೋಗಿ? ಅದಕ್ಕೆ ಅವ್ರನ್ನ ಜೊತೆಗೆ ಕರ್ಕೊಂಬಂದು ನಿಮ್ಮ ಜೊತೆಗೆ ಮಾತಾಡ್ಸೋಣ ಅಂತ ಇವತ್ತಿನ ಕಾರ್ಯಕ್ರಮನ ಅವ್ರನ್ನ ಕರ್ಕೊಂಬಂದಿದ್ದೀನಿ. ಆ್ಯಂಡ್ ನಮ್ಮ ಜೊತೆ ಮಾತಾಡೋದಕ್ಕೆ ಟೈಗರ್ ಪ್ರಭಾಕರ್ ಅವರು ಕೂಡ ಬಂದಿದ್ದಾರೆ. ನೀವು ಕೂಡ ಅವ್ರ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಸದ್ಯಕ್ಕೆ ಒಂದು ಒಳ್ಳೆ ಹಾಡು ಬರ್ತಾ ಇದೆ. ಆ್ಯಂಡ್ ಎಲ್ಲಿ ಹೋಗಬೇಡಿ, ಕಾಲ್ ಮಾಡಿ ಮಾತನಾಡಿ. ಟೈಗರ್ ಪ್ರಭಾಕರ್ ಅವರು ಕೂಡ ನಮ್ಮ ಜೊತೆಗೆ ಇವತ್ತಿನ ಯು ರಿಕ್ವೆಸ್ಟ್ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾ, ಸದ್ಯಕ್ಕೆ ಒಂದು ಒಳ್ಳೆ ಹಾಡು ಬರ್ತಾ ಇದೆ, ನೋಡ್ಕೊಂಬನ್ನಿ. ಟೈಗರ್ ಪ್ರಭಾಕರ್ ಅವರು ನಮ್ಮ ಜೊತೆಗಿದ್ದಾರೆ. ಆ್ಯಂಡ್ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತು ಯು ಟಿ ವಿಯ ಯು ರಿಕ್ವೆಸ್ಟ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ತಮಗೆ ಹೇಗೆ ಅನಿಸ್ತಾ ಇದೆ ಸರ್? ಮೊದಲನೇದಾಗಿ ಯು ರಿಕ್ವೆಸ್ಟ್ ಯು ಟಿ ವಿ ಚಾನಲ್ನವ್ರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ತುಂಬ ಖುಷಿ ಅನಿಸ್ತಾ ಇದೆ. ಓಕೆ ಸರ್, ತಮ್ಮ ಹುಟ್ಟೂರು ಯಾವುದು ಸರ್? ಹುಟ್ಟೂರು ನಂದು ಕುಂದಾಪುರ ಅಂತ. ಎಸ್ ಸರ್. ಸರ್, ಇವತ್ತಿನ ದಿವಸ ನಾನು ಹಲವಾರು ತಮ್ಮ ಟಿ ವಿ ಕಾರ್ಯಕ್ರಮಗಳನ್ನು ನೋಡಿದ್ದೀನಿ. ಆ್ಯಂಡ್ ಹಲವಾರು ಕಾರ್ಯಕ್ರಮ ಅಂದರೆ ಆರ್ಕೆಸ್ಟ್ರಾ ಆಗಿರ್ಬೋದು, ನಾಟಕಗಳಾಗಿರ್ಬೋದು, ತುಂಬ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ. ಈ ಕಲೆ ನಂಟು ತಮ್ಮಲ್ಲಿ ಹೇಗೆ ಶುರುವಾಯಿತು? ಇದು ಅಂತಂದರೆ ನಮ್ಮ ಅಜ್ಜನ ಕಾಲದಿಂದಲೂ ಬಂದಂಥ ಒಂದು ನಂಟು. ಓಕೆ. ಒಂದು ಅಜ್ಜ ಅಂತಂದರೆ ನಮ್ಮ ಅಜ್ಜ ಒಬ್ಬರು ಮೀನುಗಾರರು, ಓಕೆ. ಮತ್ತೊಂದು ಅಜ್ಜ ಒಬ್ಬರು ಕಲಾವಿದರು. ಓಕೆ. ಅದಂತರ ಒಂದು ಎರಡೂ ನಾವು ವಂಶ ಪಾರಂಪರವಾಗಿ ಬಂದಂಥ ಒಂದು ಕಲೆ ಇದೆ. ಓಕೆ ಸರ್. ಹಾಗೆಯೇ ಟೈಗರ್ ಪ್ರಭಾಕರ್ ಅಂದ ತಕ್ಷಣ ಎಲ್ರಿಗೂ ಒಂದು ಪವರ್ ಬರುತ್ತೆ. ಒಂದು ಟೈಗರ್ ಅಂದ ತಕ್ಷಣ ಮೊದಲನೇದಾಗಿ ಅವರು ನಮ್ಮ ಒಂದು ಹುಲಿ ಜೊತೆ ಡೈರೆಕ್ಟಾಗಿ ಹುಲಿ ಜೊತೆ ಫೈಟಿಂಗ್ ಮಾಡಿದಂಥ ನಮ್ಮ ಕನ್ನಡ ಸಿನಿಮಾದಲ್ಲಿ, ಅದ್ರ ಬಗ್ಗೆ ತಮಗೆ ಗೊತ್ತಿದೆ. ಆ್ಯಂಡ್ ಮೊದಲನೇದಾಗಿ ತಾವು ಟೈಗರ್ ಪ್ರಭಾಕರ್ ಅವರೇ ಆಗಬೇಕು ಅಂತ ಹೇಗೆ ಅನಿಸ್ತು? ಯಾಕೆ ಅಂತಂದರೆ ನಾನು ಚಿಕ್ಕ ವಯಸ್ಸಿಂದಾಗ್ಲೂ ಅವರ ಪಿಕ್ಚರ್ಗಳನ್ನ ತುಂಬ ನೋಡ್ತಾ ಇದ್ದೆ ನಾನು. ಓಕೆ ಸರ್. ಯಾಕೆಂದರೆ ಮೊದಲನೇದಾಗಿ ಪಿಕ್ಚರ್ ನೋಡೋದಕ್ಕಿಂತ ಹೆಚ್ಚಿನಾಗಿ ಅವರ ಅಭಿಮಾನಿ ನಾನು. ಯಾಕೆ ಅಂತಂದರೆ ಅವರ ಪಿಕ್ಚರ್ ನೋಡೋದಕ್ಕೆ ಏನೋ ಒಂಥರ ತುಂಬ ಖುಷಿ ನಮಗೆ ಸಣ್ಣ ಹುಡುಗರಿದ್ದಾಗ. ಯಾಕೆಂದರೆ ಅವರ ಒಂದು ಫೈಟಿಂಗು, ಅವರ ಒಂದು ಡೈಲಾಗ್ ಪಂಚಿಂಗು, ಹಾಗೂ ಕೆಲವೊಂದು ಪಿಕ್ಚರ್ಗಳು ಬಹಳ ಒಂದು ಕಾಮಿಡಿಯಾಗಿ ಇರ್ತಿತ್ತು ಅವ್ರದ್ದು, ಮತ್ತು ಆಮೇಲೆ ಸೀರಿಯಸ್ ಆಗೂ ಇರ್ತಿತ್ತು. ಹಾಗಾಗಿ ಅವರು ಚಿತ್ರನ ನೋಡೋದಕ್ಕೆ ಕೆಲವು ಪಿಕ್ಚರ್ಗಳನ್ನ ನಾವು ಒಂದೊಂದು 100 ಸಲ ನೋಡಿದ್ದೀವಿ ಏನಪ್ಪ. ಓಕೆ. ಹೌದು. ಓಕೆ ಸರ್. ಆದ್ರೂ ಕೂಡ ನಿಮ್ಮನ್ನ ಮುಟ್ಟಬೇಕಂತ ನಮ್ಗೆ ಬಹಳ ಇಷ್ಟ. ಏನ್ ಸರ್? ಮುಟ್ಟಿದ್ರೆ ತಟ್ಟು ಬಿಡ್ತೀನಿ. ಅಲ್ಲ ಸರ್, ಸಿನಿಮಾ ಡೈಲಾಗ್ ಯಾವ್ದಾದ್ರು ಹೇಳಿ ಅಂತ ಕೇಳಕ್ ಬಂದೆ. ಇದು ನಮ್ಮ ಟೈಗರ್ ಪ್ರಭಾಕರ್ ಅವರ ಪ್ರೀತಿಯ ಡೈಲಾಗ್. ಓ, ಮುಟ್ಟಿದ್ರೆ ತಟ್ಟು ಬಿಡ್ತೀನಿ ಸರ್. ಹಾಗೆ ಒಂದು ಟೈಗರ್ ಪ್ರಭಾಕರ್ ಅವರು ಅಭಿನಯಿಸಿರ್ತಕ್ಕಂಥ ನಿಮ್ಗೆ ಇಷ್ಟವಾದ ಡೈಲಾಗ್, ಸಖತ್ತಾಗಿರೋ ಡೈಲಾಗ್ ಹೇಳೋದಾದ್ರೆ ಯಾವ್ದು ಹೇಳಕ್ ಇಷ್ಟ? ಕರಳಿನ ಕೂಗು ಚಿತ್ರದಿಂದ ಒಂದು ಸುಂದರವಾದ ಡೈಲಾಗ್ ಅನ್ನ ಹೇಳ್ತೇನೆ. ಯಾಕೆ ಅಂತಂದ್ರೆ ಆ ಚಿತ್ರ ಕೂಡ ಕಮ್ಮಿ ಅಂದ್ರೂ ನಾನೊಂದು 50 ರಿಂದ 60 ಸಲ ನೋಡಿರಬಹುದು. ಯಾಕೆ ಅಂತಂದ್ರೆ ಅದು ತುಂಬಾ ಒಂದು ಫೀಲಿಂಗ್ ಇರುವಂತ ಒಂದು ಚಿತ್ರ. ಯಾಕಂದ್ರೆ ಆ ಚಿತ್ರ ನೋಡಿದವರಂತೂ ಯಾರು ಕಣ್ಣೀರು ಹಾಕದೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಎಷ್ಟು ಸಲ ಆ ಸಿನಿಮಾನ ನೋಡಿದ್ರು ಅಷ್ಟು ಸಲನೂ ನಾನು ಕಣ್ಣೀರು ಹಾಕೇ ಹೊರಗೆ ಬಂದಿರೋದು. ಆಕ್ಚುಲಿ ಆ ಚಿತ್ರದ ಒಂದು ಕೆಲವೊಂದು ಡೈಲಾಗ್ ನೆನಪಿದೆ, ಈಗ ಅದನ್ನ ಹೇಳ್ತೀನಿ ನಾನು ನಿಮ್ಗೆ. ಹೇಳಿ ಸರ್, ನಮ್ಮ ವೀಕ್ಷಕರು. ಯಾಕೆ ಅಂತಂದ್ರೆ ಆ ಚಿತ್ರದಲ್ಲಿ ವಿನಯ್ ಪ್ರಸಾದ್ ಮತ್ತೆ ಟೈಗರ್ ಪ್ರಭಾಕರ್ ಗಂಡ ಹೆಂಡತಿ ಜೋಡಿಯಾಗಿ ಒಂದು ಪಾತ್ರವನ್ನು ಮಾಡಿದ್ದಾರೆ ಅವರು. ಆ ಪಾತ್ರದಲ್ಲಿ ಏನಪ್ಪಾ ಅಂತಂದ್ರೆ, ಈಗ ಯಾವುದೇ ಹೆಂಡತಿಗೂ ತನ್ನ ಗಂಡ ಕುಡಿಯೋದು ಯಾರಿಗೂ ಇಷ್ಟ ಇರೋದಿಲ್ಲ. ಹಾಗೆ ಆ ಚಿತ್ರದಲ್ಲೂ ಕೂಡ ವಿನಯ್ ಪ್ರಸಾದ್ ಅವರಿಗೆ ಟೈಗರ್ ಪ್ರಭಾಕರ್ ಕುಡಿಯೋದು ಇಷ್ಟ ಇರೋದಿಲ್ಲ. ಗಂಡನ ಇಲ್ಲ, ಅವ್ರು ಆ ಪಾತ್ರದಲ್ಲೆಲ್ಲ ಸರ್ ಎಲ್ಲರ ಮನೆಯಲ್ಲೂ ಕುಡಿಯೋದು ಇಷ್ಟ ಇರಂಗಿಲ್ಲ. ಅಲ್ಲಲ್ಲ, ಕುಡಿಯೋದು ಇಷ್ಟ ಅಂತಂದ್ರೆ ಈಗ ಯಾವ ಹೆಣ್ಣು ಸಹಿತ ತನ್ನ ಗಂಡ ಕುಡಿಬೇಕು, ಗುಟ್ಕಾ ಹಾಕ್ಬೇಕು ಅಂತೇಳಿ ಯಾವ್ದು ಇಷ್ಟ ಪಡೋದಿಲ್ಲ. ಯಾಕಂದ್ರೆ ಒಂದು ಹೆಣ್ಣು ಬಯಸೋದು ಏನಪ್ಪಾ ಅಂತಂದ್ರೆ ನನ್ನ ಗಂಡ ಕುಡಿಬಾರ್ದು, ಗುಟ್ಕಾ ತಿನ್ನಬಾರ್ದು, ಆರೋಗ್ಯವಂತನಾಗಿರ್ಬೇಕು ಅನ್ನೋದು ಬಹಳ ಇಷ್ಟಪಡ್ತಾರೆ. ಅದನ್ನ ಆ ಚಿತ್ರದಲ್ಲಿ ಅವರು ವಿನಯ್ ಪ್ರಸಾದ್ ಅವರು ಹಾಗೆ ತೋರಿಸಿದ್ದಾರೆ. ಆ ವಿನಯ್ ಪ್ರಸಾದ್ ಅವರು ಟೈಗರ್ ಪ್ರಭಾಕರ್ ಒಂದು ಝಲಕನ್ನ ನಾನೀಗ ನಿಮ್ಮ ಮುಂದೆ ಹೇಳಿ ಸರ್ ಹೇಳ್ತೀನಿ. ಏ ಶಾರ್ದು,
ಅಲ್ಲ ಕಣೆ ನಾನು ಕುಡಿಯೋದು ಬಿಡ್ಲೇಬೇಕೇನೆ, ಅಲ್ಲ ಕಣೆ ಬೆಳಗಿಂದ ಸಾಯಂಕಾಲದವರೆಗೂ ಡ್ರೈವಿಂಗ್ ಮಾಡಿ 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 ಸುಸ್ತಾಗಿರುತ್ತೆ ಕಣೆ, ಅಲ್ಲ ಕಣೆ ಡಾಕ್ಟ್ರೇ ಹೇಳ್ತಾರೆ ನೋಡಿ ಸ್ವಾಮಿ ಮಧ್ಯಾಹ್ನ ಊಟದ ಹೊತ್ತಿಗೆ ಒಂದು 60 ತಗೊಳ್ಳಿ, ರಾತ್ರಿ ಮಲಗಬೇಕಾದ್ರೆ ಒಂದು 90 ತಗೊಂಡು ಊಟ ಮಾಡಿ ಪಾಚಂ ಬಿಡಿ ಅಂತ ಹೇಳ್ತಾರೆ. ನೀನು ನೋಡಿದ್ರೆ ಯಾವಾಗ ನೋಡಿದ್ರೆ ಕುಡಿಯೋದು ಬಿಡಿ ಅಂತ ಹೇಳ್ತೀಯಲ್ಲ, ಒಂದು ವೇಳೆ ಕುಡಿಯೋದೇನಾದ್ರು ಬಿಟ್ಟು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನನ್ನ ಆರೋಗ್ಯ ಏನೋ ಹೆಚ್ಚು ಆಗಲ್ವೇನೆ? ಅದಕ್ಕೋಸ್ಕರ ಬೇಡ ಕಣೆ ಈಗಲೇ. ಆದರೂ ವಿನಯ್ ಪ್ರಸಾದ್ ಬಿಡೋದಿಲ್ಲ, ಒತ್ತಾಯ ಮಾಡಿ ಕಳಿಸೇ ಬಿಡ್ತಾರೆ. ಅಷ್ಟೊತ್ತಿಗೊಂದು ಬಸ್ ಬಂದೇ ಬಿಡುತ್ತೆ. ಓ ಬಸ್ಸು ಬಂದೇ ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಬಸ್ ಹತ್ತು ಹೋಗೇ ಬಿಡ್ತಾರೆ. ಒಂದು 2-3 ಕಿಲೋಮೀಟರ್ ಬಸ್ ಮುಂದೆ ಹೋಗಿರುತ್ತೆ. ಬಸ್ ಮುಂದೆ ಹೋಗ್ತಿದ್ದಂಗೆ ಒಂದು ಕಿಟಕಿಯಲ್ಲಿ ಬಗ್ಗೆ ನೋಡ್ತಾರೆ, ಒಂದು ಕೆಂಪು ಬೋರ್ಡ್ ಅಂಗಡಿ ಇರುತ್ತೆ, ಅಲ್ಲಿ ಶರಾಬ್ ಅಂಗಡಿ ಇರುತ್ತೆ. ಅದು ನೋಡ್ತಿದ್ದಂಗೆ ಇವ್ರಿಗೆ ಏನಿಲ್ಲ, ಇಳಿಲೇಬೇಕು ಅನ್ನೋ ಹಠ ತಟ್ಟು ಸ್ಟಾಪ್ ಅಂತ ಹೇಳ್ಬಿಡ್ತಾರೆ. ರೇ ಸ್ವಾಮಿ ಏನ್ರಿ ಆಯ್ತು ನಿನಗೆ? ಅಪ್ಪ ನಾನು ಇಲ್ಲೇ ಇಳಿದು ಬಿಡ್ತೀನಪ್ಪ ಅಂತ ಹೇಳ್ತಾರೆ. ರೇ ಸ್ವಾಮಿ ನೀವು ಟಿಕೆಟ್ ತಗೊಂಡ್ರದು ಕುಶಾಲ್ ನಗರಕ್ಕಲ್ವಾ? ಅಪ್ಪ ನಾನು ಕುಶಾಲ್ ನಗರಕ್ಕಾದ್ರೂ ಹೋಗ್ಲಿ KR ಪೇಟೆಗಾದ್ರೂ ಹೋಗ್ಲಿ ನಿನ್ನ ಟಿಕೆಟಿನ ದುಡ್ಡು ಕೊಡ್ತೀನಿ ತಾನೆ, ನಾನು ಇಳಿತೀನಂದ್ರೆ ಇಳಿದೇ ಬಿಡ್ತೀನಿ. ಅವ್ನು ಪಾಪ ಕಂಡಕ್ಟರ್ ಏನು ಮಾಡ್ತಾನೆ ಬೇಜಾರಿಗೆ, ಅಯ್ಯೋ ಆಯ್ತು ಸ್ವಾಮಿ ಇಳಿದು ಬಿಡ್ರಿ ಅಂತ ಹೇಳ್ತಾನೆ. ಅಲ್ಲಿ ಇಳಿದ್ಬಿಟ್ಟು ಹೋಗ್ಬಿಡ್ತಾರೆ. ಹೋದ ತಕ್ಷಣ ತೀರ್ಥನ ತಗೊಂಡ್ಬಿಟ್ಟು ಫುಲ್ ಫ್ಲಾಟ್ ಆಗಿಬಿಡ್ತಾರೆ. ಫ್ಲಾಟ್ ಆಗಿ ಮನೆಗೆ ಬಂದು ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ್ದು ಕೈನಾ, ಕೊಂಚ ಉಳಿ ಎಂಡ ಜಾಸ್ತಿ ಆದ್ರೆ ಸಾಕು ಶುರುವಾಗುತ್ತೆ ರಸ್ ನನ್ನ ಪ್ರಪಂಚ. ವಿನಯ್ ಪ್ರಸಾದ್ ಅವರು ಆಗಲೇ ಕೆಂಪು ಕಣ್ಣು ಮಾಡ್ಕೊಂಡು ಅವ್ರನ್ನ ನೋಡ್ತಾ ಇರ್ತಾರೆ. ಏನ್ರಿ ಇವತ್ತು ನೀವು ಕುಡಿದು ಬಂದಿದ್ದೀರಾ ಅಂತ. ಶಾದು ಏನಾಯ್ತು ಅಂತ ಅಂದರೆ ಇವತ್ತು ನೀನು ಹೇಳಿದ್ದಲ್ಲ ಸ್ವಾಮೀಜಿ ಹತ್ರ ಹೋಗ್ಬಿಟ್ಟು ಹಸಿರೌಷಧಿನ ತಗೊಂಬನ್ನಿ ಅಂತ ಹೇಳಿದೆ. ಅದಕ್ಕೆ ನಾನು ಸ್ವಾಮೀಜಿ ಹತ್ರ ಹೋಗಿದ್ದೆ. ಸ್ವಾಮೀಜಿ ನಾನು ಕುಡಿಯೋದನ್ನು ಬಿಡಬೇಕು, ನನಗೊಂದು ಸ್ವಲ್ಪ ಹಸಿರೌಷಧಿ ಕೊಡ್ತೀರಾ ಅಂತ. ಅದಕ್ಕೆ ಸ್ವಾಮೀಜಿ ಏನಂತ ಹೇಳಿದ್ರು ಗೊತ್ತಾ? ಅಪ್ಪ ಮೋಹನ ಇವತ್ತು ಔಷಧಿ ಕೊಡೋ ಕೆಲಸ ನಾನು ನಿಲ್ಲಿಸಿಬಿಟ್ಟಿದ್ದೀನಿ, ಇನ್ನೊಂದು ತಿಂಗಳು ನೀನು ಬಿಟ್ಕೊಂಬಂದ್ರೆ ಆವಾಗ ನಿನಗೆ ಔಷಧಿ ಕೊಡ್ತೀನಿ, ಅಲ್ಲಿವರೆಗೂ ನೀನು ಎಷ್ಟೇ ಕುಡಿದ್ರು ಏನೂ ಆಗೋದಿಲ್ಲ ಅಂತ ಹೇಳಿದ್ರು. ಯಾಕೆ ಅಂತಂದ್ರೆ ಸ್ವಾಮೀಜಿ ಮನಸ್ಸಿಗೆ ಬೇಸರ ಆಗಬಾರ್ದಲ್ಲ, ಅದಕ್ಕೆ ಸ್ವಲ್ಪ ಸೂಪರ್ ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ ಸರ್. ಆ್ಯಂಡ್ ನಮ್ಮ ವೀಕ್ಷಕರು ಕೂಡ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು, ಆದರೆ ವೀಕ್ಷಕರೇ ತುಂಬ ಚೆನ್ನಾಗಿ ಮಾತಾಡಿದ್ರು ನಮ್ಮ ಟೈಗರ್ ಪ್ರಭಾಕರ್ ಅವರು. ಆ್ಯಂಡ್ ಸ್ನೇಹಿತರೆ ನೀವುಗಳು ನನ್ನ ಜೊತೆ ಮಾತಾಡಬೇಕಂದ್ರೆ ನೀವು ಮಾಡಬೇಕಾಗಿದ್ದಷ್ಟೇ ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರ್. ನಮ್ಮ ಟೈಗರ್ ಪ್ರಭಾಕರ್ ಅವರು ಕೂಡ ನಿಮ್ಮ ಜೊತೆ ಮಾತಾಡಿ ಕಾಯ್ತಿದ್ದಾರೆ, ನೀವು ಕೂಡ ಕಾಯ್ತಿದ್ದೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸ್ನೇಹಿತರೆ ನೀವುಗಳು ಆಲ್ಮೋಸ್ಟ್ ಕಾಲ್ ಮಾಡಿರಿ, ಮಾತನಾಡಿ, ಮೆಸೇಜ್ಗಳನ್ನು ಮಾಡೋದನ್ನು ಕಮ್ಮಿ ಮಾಡಿರಿ ಅಂತ ಹೇಳ್ತಾ ಸದ್ಯಕ್ಕೆ ನೀನ್ ಹೇಳಿದ್ ಯಾವ್ದು ನನಗೆ ಕೇಳಿಸ್ಲಿಲ್ಲ. ಈಗ ನಾನ್ ಹೇಳ್ತೀನಿ, ನೀನ್ ಕೇಳಿಸ್ಕೋ. ಆಯ್ತು ಹೇಳು. ಅದು ನಾನ್ ನಿನ್ ಡವ್ ಹೊಡಿಲ್ಲ. ನೀ ಮಾತಾಡಿರೋದು ನಂಗೆ ಕೇಳಿಸ್ತಿಲ್ಲ, ಜೋರಾಗಿ ಹೇಳು. ನಾನ್ ನಿನ್ ಡವ್ ಹೊಡಿಲ್ಲ ಅಂದೆ. ಕೇಳಿಸ್ತಿಲ್ಲ. ನಾನ್ ನಿನ್ ಡವ್ ಹೊಡೆದೇ ಹೊಡಿ. ಮಾತಾಡಿ. ಹಲೋ 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 ನಮಸ್ಕಾರ ಸರ್, ತಮ್ಮ ಹೆಸರು? ಸರ್ ನಮಸ್ಕಾರ, ನಮ್ಮ ಹೆಸರು ಶಶಿಧರ್ ಅಂತ ಸರ್. ಶಶಿಧರ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಲ್ಲಿ ವಿವೇಕಾನಂದ ಸರ್. ಓಕೆ ಸರ್, ಸೂಪರ್. ಏನು ಮಾಡ್ಕೊಂಡಿರೋದು ತಾವು? ಸರ್ ನಮ್ದು ಬಿಸ್ನೆಸ್ ಇದೆ ಸರ್. ಓಕೆ ಸರ್ ಗೀತೆ ಕೇಳೋದಾದ್ರೆ ಯಾವ ಗೀತೆ ಕೇಳಕ್ಕೆ ಇಷ್ಟಪಡ್ತೀರಾ ಮೊದಲನೇದಾಗಿ? ಸರ್ ನಮಗೆ ಪುನೀತ್ ರಾಜ್ಕುಮಾರ್ ಯಾವ್ದಾದ್ರು ಒಂದು ಹಾಡನ್ನ ಪ್ಲೇ ಮಾಡಿ. ಓಕೆ ಸರ್, ಖಂಡಿತವಾಗ್ಲೂ ಪ್ರಸಾರ ಮಾಡೋಣ. ಇವತ್ತಿನ ವಿಷಯದಲ್ಲಿ ಅಂದ್ರೆ ವಿಷಯ ಇಲ್ಲ, ಇವತ್ತು ನಮ್ಮ ಜೊತೆ ಟೈಗರ್ ಪ್ರಭಾಕರ್ ಅವರು ಬಂದಿದ್ದಾರೆ. ಹೌದು ಅವ್ರ ಜೊತೆ ಸರ್ ಇವತ್ತು. ಅವ್ರ ಜೊತೆ ಮಾತಾಡ್ತೀರಾ? ಹಾ ಸರ್ ಕೊಡಿ ಸರ್, ಅವ್ರು ನೋಡೇ ಕಾಲ್ ಮಾಡಿದ್ದು ಸರ್ ನಾನು. ಓ ಸೂಪರ್ ಸರ್, ಓಕೆ ಮಾತಾಡಿ ಸರ್, ನಿಮ್ಗೋಸ್ಕರ ಕಾಲ್ ಬಂದಿದೆ, ಮಾತಾಡಿ ಸರ್. ನಮಸ್ತೆ ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಹೇಗಿದ್ದಾರೆ ಸರ್? ತುಂಬಾ ಚೆನ್ನಾಗಿದೆ ಸರ್. ನೀವು ಹೇಗಿದ್ರೆ? ಸರ್ ಸೂಪರ್ ಸರ್. ಸರ್ ಒಂದು ನಿಮ್ ನೋಡಿದ್ರೆ ಮತ್ತೆ ಟೈಗರ್ ಪ್ರಭಾಕರ್ ಅವರು ಬಂದು ನಿಂತಿದ್ದಾರೆ ಅನಿಸ್ತಾ ಇದೆ ಸರ್ ನಮ್ಗೆ. ತುಂಬಾ ಖುಷಿ ಸರ್. ಅವ್ರ ಮೂವೀಸ್ ಎಲ್ಲ ನೋಡಿದೀನಿ ನಾನು. ಸೂಪರ್ ಆಗಿ ಮಾಡಿದ್ದಾರೆ. ಅವ್ರ ಡೈಲಾಗ್ಸ್ ಮಾತ್ರ, ಅವ್ರ ಧ್ವನಿ ಮಾತ್ರ ಫುಲ್ ಖಡಕ್ ಆಗಿರುತ್ತೆ. ಅದೇ ರೀತಿ ನಿಮ್ದು ಧ್ವನಿ ಫುಲ್ ಖಡಕ್ ಆಗಿ ಜೋಶ್ ಆಗಿದೆ. ಸೂಪರ್ ಸರ್. ಅಕಸ್ಮಾತ್ ಟೈಗರ್ ಪ್ರಭಾಕರ್ ಅವರು ನಿಮ್ಗೆ ಸಿಕ್ಕಿದ್ರೆ ಏನ್ ಕೇಳ್ಬೇಕಂತಿದ್ರಿ ಅವ್ರಿಗೆ, ಅದನ್ನ ಇವ್ರಿಗೆ ಕೇಳ್ಬಿಡಿ ಸರ್. ಟೈಗರ್ ಪ್ರಭಾಕರ್ ಸಿಕ್ಕಿದ್ರೆ ಮಾತೇ ಬರಲ್ಲ ಸರ್. ಬರೋದಿಲ್ಲ ಆ ಖುಷಿಯಲ್ಲಿ. ಯಾಕೆಂದ್ರೆ ಮಾತು ಬರಲ್ಲ. ಯಾಕೆಂದ್ರೆ ಅವ್ರ ಮಾತಿತ್ರ ಬರೀ ಫೈಟಿಂಗ್ ಅಲ್ವಾ? ಅದಕ್ಕೆ ಸರ್ ಎಲ್ರು ನಾವು ಅಭಿಮಾನಿಗಳು ಅವ್ರನ್ನ ಟೈಗರ್ ಅಂತ ಕರೆಯೋದು. ಥ್ಯಾಂಕ್ ಯು ಸರ್. ಎಲ್ಲಾರು ಕರೆಯಕ್ಕಾಗಲ್ಲ ಸರ್ ಟೈಗರ್ ಅಂತ. ಖಂಡಿತ. ಓಕೆ, ಏನ್ ಕೇಳಕ್ ಇಷ್ಟಪಡ್ತೀರ ಅವ್ರನ್ನ? ಟೈಗರ್ ಪ್ರಭಾಕರ್ ಅವ್ರ ಹತ್ರ ಏನ್ ಮಾತಾಡಕ್ ಇಷ್ಟಪಡ್ತೀರಿ? ಡೈಲಾಗ್ ಆದ್ರೂ ಕೇಳಿಸಿ, ಏನಾದ್ರು ಒಂದು ಹೇಳ್ಸಿ.
ಬಿಡಕ್ ಹೋಗ್ಬಿಡಿ ಸರ್ ಅವ್ರು. ಅವ್ರು ಟೈಗರ್ ಪ್ರಭಾಕರ್ ನಿಜವಾಗ್ಲೂ ಸಿಕ್ಬಿಟ್ರೆ ಮುಂದೆ ಒಂದು ಚೆನ್ನಾಗಿರೋ ಡೈಲಾಗ್ ಹೇಳಿ ಸರ್ ಅಂತ ಕೇಳ್ತೀನಿ ಸರ್. ಓಕೆ ಸರ್, ಅವ್ರ ಹತ್ರ ಡೈಲಾಗ್ ಹೇಳ್ತೀನಿ. ಆದ್ರೆ ಅವ್ರ ಸಿನಿಮಾ ಟೈಗರ್ ಪ್ರಭಾಕರ್ ಅವರು ಮಾಡಿದಂತ ಸಿನಿಮಾದ ಹಾಡಾಗಿರ್ಬೋದು, ಒಂದು ಚಿಕ್ಕ ಡೈಲಾಗ್ ಆದ್ರೂ ತಾವ್ ಹೇಳ್ಬೇಕೀಗ. ಅವ್ರ ಹತ್ರ ಹೇಳಿಸ್ತೀನಿ ಈಗ. ಸರ್ ಅದು ಡೈಲಾಗ್ ಬರಲ್ಲ, ಅದು ಒಂದೇ ಒಂದು ಸಾಂಗ್ ನೆನಪಿರೋದು. ಹೇಳಿ ಸರ್. ಕೊಟ್ಟೆ ಐ ಲವ್ ಮದರ್ ಇಂಡಿಯಾ ಅಂತ ಒಂದು ಸಾಂಗ್ ಇದೆಯಲ್ಲ, ಅದು ಒಂದು ಗುಂಪುರ್ತಾ ಇರುತ್ತೆ ಯಾವಾಗಲೂ ನಮ್ಗೆ. ಓಕೆ, ಹೇಳಿ ಸರ್. ಸರ್ ಅದೇ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಒಂದು ಡೈಲಾಗ್ ಹೇಳ್ಬೇಕು ಸರ್ ನೀವು. ಹೇಳ್ತೀನಿ ಸರ್, ಖಂಡಿತ ಹೇಳಿ ಸರ್, ಒಂದು ಹಾಡು ಹೇಳಿ. ಪಕ್ಕ ಹೇಳ್ತಾರೆ ಈಗ. ಹೇಳ್ತೀನಿ ನಾನು. ಸರ್ ಹೇಳಿ ಪ್ರಭಾಕರ್ ಅವ್ರ ಡೈಲಾಗ್. ಹೇಳಿ ಹೇಳಿ. ಓಕೆ ಸರ್ ನನ್ಗೆ ಡೈಲಾಗ್ ಬರಲ್ಲ ಸರ್, ನೀವು ಸ್ವಲ್ಪ ಹೇಳ್ಬಿಡಿ. ಓಕೆ ಸರ್, ನೀವೇ ಡೈಲಾಗ್ ನಾನೇ ಹೇಳ್ಬೇಕಾ? ಓಕೆ ಓಕೆ, ಕಲಿಯುಗ ಭೀಮ ಚಿತ್ರದಿಂದ ಆ ಡೈಲಾಗ್ ಅನ್ನ ಹೇಳ್ತಾ ಇದ್ದೀನಿ. ಸರ್ ಖಂಡಿತ ಸರ್. ಲೇ ರಾಜ, ನನಗೆ ಲೇ ರಾಜ, ಟೇಕ್ ದಿ ರೆಸ್ಪೆಕ್ಟ್ ಅಂಡ್ ಗಿವ್ ದಿ ರೆಸ್ಪೆಕ್ಟ್. ಅಲ್ಲ, ನಾನೇನೋ ರೌಡಿತನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕುತ್ತಿಗೆಯಲ್ಲಿ ಬೋರ್ಡ್ ಹಾಕೊಂಡು ತಿರ್ಗಾಡ್ತಾ ಇದ್ದೀನ? ಇಲ್ಲ, ನಾನೇನು ರೌಡಿತನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಯಾವನಾರು ನನ್ನ ಮಗ ಬಂದು ನೀವು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನ? ಅಲ್ಲ, ಯಾವುದೋ ಒಂದು ಕೇಸ್ ಇಲ್ಲದೆ ನನ್ನ ಮೇಲೆ ಇಷ್ಟೊಂದು ಎಗರು ಬೀಳ್ತಾ ಇದೆಯಲ್ಲ ನೀನು. ಒಂದು ವೇಳೆ ಯಾವನಾರ ನನ್ನ ಮಗ ಬಂದು ನನ್ನ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದ ಅಂತಂದ್ರೆ ಇನ್ನು ಎಷ್ಟೊಂದು ಎಗರಾಡ್ತಿದ್ದೆ ನೀನು. ನೋಡಮ್ಮ ತಾಯಿ, ಯಾವತ್ತು ನೀನು ಸ್ಟೇಷನ್ಗೆ ಕರೆಸ್ಬಿಟ್ಟು ನನಗೆ ರೌಡಿ ಅನ್ನೋ ಪಟ್ಟಣ ಕೊಟ್ಟು ಅವತ್ತಿಂದ ಇವತ್ತವರೆಗೂ ಈ ಊರಿನಲ್ಲಿ ಒಂದು ಕಳ್ತನ, ಒಂದು ಸುಲಿಗೆ, ಒಂದು ದರೋಡೆ, ಒಂದು ಪಿಕ್ ಪಾಕೆಟ್ ಆಗಿದ್ದು ಕೇಳಿದ್ಯೇನಮ್ಮ? ನೋಡಮ್ಮ, ನಮ್ಮ ದೇಶದ ಹೆಣ್ಮಕ್ಳು ಎಷ್ಟೊಂದು ನಿರ್ಭಯವಾಗಿ ಓಡಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನಿರೋ ಜಾಗದಲ್ಲಿ ಯಾವ ನನ್ನ ಮಗನು ಕಮುಕ್ ಕಿಮ್ಮುಕ್ ಅಂತ ಕೆಮ್ಮಂಗಿಲ್ಲ. ಒಂದು ವೇಳೆ ಆಗೇನಾದ್ರು ಮಾಡುದು ಅಂತಂದ್ರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಖರ್ಚಿಗೆ ಕೊಟ್ಟು ಅವ್ರ ಬಾಯಿನ ಮುಚ್ಚಿಸಿರ್ತೀನಿ. ನಮಗೂ ನಿಮ್ಗಿರೋ ವ್ಯತ್ಯಾಸ ಇಷ್ಟೇನೆ, ನೀವು ಕ್ರೈಮ್ ನಡೆದ್ಮೇಲೆ ಬರ್ತೀರ, ನಾವು ಕ್ರೈಮ್ ನಡೆಯೋದಕ್ಕಿಂತ ಮುಂಚೆನೇ ಅಲ್ಲಿರ್ತೀವಿ. ದಟ್ ಈಸ್ ಟೈಗರ್. ಸೂಪರ್ ಸೂಪರ್ ಸರ್, ಸೂಪರ್ 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 ಸರ್. ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಿಮ್ ಡೈಲಾಗ್ ಹೇಳಿದ್ಮೇಲೆ. ಹೇಳಿ ಸರ್. ಸೊ ಯಾವ ವೀರನು, ಸೊ ಈಗ ಏನು ಟೈಗರ್ ಪ್ರಭಾಕರ್ ಇಲ್ಲ ಅಂತ ಅನ್ಕೋತೀವಲ್ಲ, ಸೊ ಅದು ನಿಮ್ಮಂತವ್ರ ಮೂಲಕನೇ ಸೊ ಅವ್ರನ್ನ ನಾವು ನೆನ್ಪು ಮಾಡ್ಕೋಬಹುದು ಅನ್ಕೋತೀನಿ ಸರ್ ನಾನು. ಖಂಡಿತ ಸರ್. ಅದು ಒಂದು ಎಲ್ಲರಿಗೂ ಕಲಾ ಬರಲ್ಲ ಸರ್, ಎಲ್ಲರಿಗೂ ಇರಲ್ಲ ಅದು. ದೇವರು ಕೆಲವೊಂದು ಮಂದಿಗೆ ಆರಿಸಿ ಆ ಕಲಾ ಆಗಿರ್ಬೋದು, ಅದು ವಯಸ್ಸಾಗಿರ್ಬೋದು, ದೇವ್ರು ಕೊಟ್ಟಿರ್ತಾನೆ ಅವ್ರಿಗೆ. ಖಂಡಿತ ಸರ್, ಖಂಡಿತ. ಇದೇ ರೀತಿ ನೀವು ಒಳ್ಳೆ ಕಾರ್ಯಕ್ರಮ ಕೊಡಿ. ಯೂಟ್ಯೂಬ್ಗೆ ತುಂಬಾ ಧನ್ಯವಾದಗಳು. ಇದೇ ತರ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ನಿಮ್ಗೊಂದು ಧನ್ಯವಾದ ಹೇಳ್ತೇನೆ. ನಮ್ಮ ಯೂಟ್ಯೂಬ್ ಚಾನಲ್ ಟಿವಿನ ನೀವು ಯಾವಾಗಲೂ ನೋಡ್ತಾ ಇರಬೇಕು. ನೀವು ನಮ್ಮ ಇವರ ಚಾನೆಲ್ ಅವ್ರ ಜೊತೆ ಮಾತಾಡ್ತಿರ್ಬೇಕು ಅಂತ ನಂದು ಒಂದು ರಿಕ್ವೆಸ್ಟ್ ಇದೆ ಸರ್. ಓಕೆ ಸರ್, ತುಂಬಾ ಖುಷಿ ಆಯ್ತು. ಓಕೆ, ಇದೇ ತರ ಕಾಲ್ ಮಾಡ್ತಾ ಇರ್ರಿ ಅವ್ರೆ ಅಂತ ಹೇಳ್ತಾ ಸದ್ಯಕ್ಕೆ ನೀವು ಕೇಳಿದಂತ ಹಾಡು ಬರ್ತಾ ಇದೆ. ಅಂಡ್ ಸ್ನೇಹಿತರೆ, ಹಾಡು ಬರೋಕ್ಕಿಂತ ಮುಂಚೆ ನಮ್ಮ ಸರ್ ಹತ್ರ ಏನೋ ಮಾತಾಡ್ತಿದ್ದೆ. ಏನಪ್ಪಾ ಅಂತಂದ್ರೆ ಅವ್ರ ತಾತನವರು ಕಲಾವಿದ್ರು ಅಂತ. ಒಬ್ರು ಕಲಾವಿದ್ರು, ಮತ್ತೊಬ್ರು ಮೀನುಗಾರಿಕೆಯಲ್ಲಿ ಇದ್ರು. ಓಕೆ ಓಕೆ, ಮೀನುಗಾರಿಕೆ ಮತ್ತು ಕಲಾವಿದರಾಗಿ ಈಗ ತಾವು ಮುಖ್ಯ ಅಂದ್ರೆ ತಮ್ಮ ಮುಖ್ಯ ಉದ್ಯೋಗ ಯಾವುದು? ಈಗ ಉದ್ಯೋಗ ಅಂತಂದ್ರೆ ನಾನು ಮೊದಲಿಗೆ ಈಗ ಫಸ್ಟ್ ಮೀನುಗಾರಿಕೆಯಲ್ಲೂ ಇದ್ದೆ. ಮೀನುಗಾರಿಕೆ ಮಾಡ್ಕೊಳ್ತೇನೆ ಸ್ವಲ್ಪ ಈ ಕಲೆ ಬಗ್ಗೆನೂ ಆಸಕ್ತಿ ತುಂಬಾ ಇತ್ತು ನನಗೆ. ಮೊದಲನೇದಾಗಿ ಹೇಗೆ ಶುರು ಆಯ್ತು ಅಂದ್ರೆ ಹೇಗೆ ಅಂತಂದ್ರೆ ಈ ಸ್ಕೂಲ್ ಮಕ್ಕಳು ಇರ್ತಾರಲ್ಲ, ಅವ್ರಿಗೆಲ್ಲ ಕೆಲವೊಂದು ನಾಟಕಗಳನ್ನ ಹೇಳ್ಕೊಡೋದು, ಕೆಲವೊಂದು ನಾಟಕಗಳನ್ನ ನಾನೇ ಸ್ವಂತ ಬರಿತಾ ಇದ್ದೆ. ಈ ತರದ ನಾಟಕಗಳನ್ನೆಲ್ಲ ಬರಿತಾ, ಯಾಕಂದ್ರೆ ನಮ್ಮ ಕಂಚಗೋಡಲ್ಲಿ ಕರಾವಳಿ ತೀರ ಕಂಚಗೋಡು ಅಂತ ಹೇಳ್ಬಿಟ್ಟು ಕುಂದಾಪುರದ ಹತ್ರ, ಅಲ್ಲಿ ನಮ್ಗೆ ಅಲ್ಲಿ ಭಾಸ್ಕರ್ ಮಾಸ್ಟರ್ ಅಂತ ಒಬ್ರು ಪರಿಚಯ ಇದ್ದಾರೆ. ಅವ್ರು ಯಾವಾಗಲೂ ನನ್ನನ್ನು ಕರೆಯೋದು, ಬನ್ನಿ ಸರ್ ನಮ್ಮ ಹುಡುಗರಿಗೆ ಯಾವ್ದಾರು ಒಂದು ಸಣ್ಣದೊಂದು ಸ್ಕ್ರಿಪ್ಟ್ ನ ರೆಡಿ ಮಾಡ್ರಿ, ಯಾಕಂದ್ರೆ ಈ ಕಾರ್ಯಕ್ರಮ ಮಾಡ್ಬೇಕು ಅಂತೇಳಿ ನನ್ನ ಮೇಲೆ ತುಂಬಾ ಪ್ರೀತಿ. ಹಾಗೂ ನನಗೂ ಕಲೆ ಬಗ್ಗೆ ಸ್ವಲ್ಪ ನೆಂಟು ಜಾಸ್ತಿ ಇತ್ತು. ಹಾಗಾಗಿ ನಾನು ಬಿಡುವಿದ್ದ ಟೈಮಲ್ಲಿ ಸ್ಕೂಲಿಗೆ ಹೋಗಿ ಆ ಮಕ್ಕಳಿಗೆಲ್ಲ ಒಂದೊಂದು ಸಣ್ಣ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಸ್ಕ್ರಿಪ್ಟ್ ನ ರೆಡಿ ಮಾಡಿ ಒಂದು ಕಾಮಿಡಿಯ ನಾಟಕದ ಒಂದು ಈ ತರ ತುಣುಕುಗಳನ್ನೆಲ್ಲ ಮಾಡ್ತಾ ಇದ್ದೆ. ಹಾಗೂ ಮತ್ತೀಗ ನನಗೂ ಸ್ವಲ್ಪ ಕಲೆ ಹುಚ್ಚಿತ್ತು, ಯಾಕಂದ್ರೆ ನಮ್ಮ ಅಜ್ಜನವರು ಇದ್ರಲ್ಲ, ಹಾಗಾಗಿ ನಮ್ಮ ಅಜ್ಜ ನಮ್ಮ ಅಪ್ಪ ಸ್ವಲ್ಪ ಕಲಾವಿದ್ರು. ಹಾಗಾಗಿ ನನಗೂ ಆ ಕಲೆ ನೆಂಟು ಅನ್ನೋದು ನನ್ನ ಅದು ಎರಡೂ ಬಂದಿದೆ. ಒಂದು ಮೀನುಗಾರಿಕೆನೂ ಬಂತು, ಇತ್ಲ ಕಲೆ ನೆಂಟು ಬಂತು. ಈಗ ಓಕೆ, ನೆಕ್ಸ್ಟ್ ಮೀನುಗಾರಿಕೆ ಬಗ್ಗೆ ಕೇಳ್ತೀನಿ. ಹಾಡು ವೇಟ್ ಮಾಡ್ತಾ ಇದೆ, ನೋಡ್ಕೊಂಬರ. ಒಂದು ಒಳ್ಳೆ ಹಾಡು ನೋಡಿದ್ವಿ. ಅಲ್ಲಿ ಅವ್ರ ಹಾಡಿನಲ್ಲೂ ಅವ್ರ ಡ್ಯಾನ್ಸಲ್ಲೂ ಕೂಡ ಪವರು, ಇಲ್ಲೊಂದು ಪವರು. ನಮಗೆ ಪವರ್ಗಳ ಮಧ್ಯೆ ಸಿಕ್ಕಾಕೊಂಡು ನನಗಂತೂ ಹೇಳಕ್ಕೆ ಆಗ್ತಾ ಇಲ್ಲಪ್ಪ. ಆ ಖುಷಿ, ಆ ಸಂತೋಷ. ಆ್ಯಂಡ್ ಸ್ನೇಹಿತರೆ, ನೀವುಗಳು ನನ್ನ ಜೊತೆ ಮಾತಾಡ್ಬೇಕಂದ್ರೆ ನೀವು ಮಾಡಬೇಕಾಗಿದ್ದಿಷ್ಟೇ, ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ, ಅಂದರೆ 9449362769 ಈ ನಂಬರ್ಗೆ ಜಾಸ್ತಿ ಕಾಲ್ ಮಾಡಿರಿ, ಮೆಸೇಜ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಸದ್ಯಕ್ಕೆ ಒಬ್ಬರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ
ಹಲೋ ಹಲೋ ನಮಸ್ಕಾರ ಸರ್, ತಮ್ಮ ಹೆಸರು? ಬಸವರಾಜ್ ಅಂತ ಹೇಳಿ ಸರ್. ಹೇಳಿ ಸರ್. ನಮಗೆ ಟೈಗರ್ ಪ್ರಮೋಕರ್ ಸಾಂಗ್ ಬೇಕಾಗಿತ್ತು ಸರ್. ಓಕೆ ಸರ್, ಬಸವರಾಜ್ ಅವ್ರೆ, ಹಾ ಹೇಳಿ ಸರ್. ಏನ್ ಮಾಡ್ಕೊಂಡಿರ್ತಾವು? ಕೇಬಲ್ ಆಪರೇಟರ್ ಸರ್ ನಾವು. ಕೇವಲ ಆಪರೇಟರ್. ಓಕೆ ಸರ್, ಹೇಗ್ ನಡೀತಾ ಇದೆ ನಿಮ್ ಬಿಸ್ನೆಸ್ ಎಲ್ಲ? ಎಲ್ಲ ಏನ್ ಚೆನ್ನಾಗಿ ನಡೀತಾ ಇದೆ ಸರ್. ಓಕೆ ಸರ್. ಸರ್ ಎಲ್ಲಿಂದ ಕರೆ ಮಾಡ್ತಾ ಇರೋದು? ಇದು ಅಡವಿ ಸೋಮಪುರ ಸರ್. ಅಡವಿ ಸೋಮಪುರ ರೀ? ಹ್ಞೂ. ಓಕೆ ಸರ್. ಸರ್ ನಮ್ ಜೊತೆ ಇವತ್ತು ಟೈಗರ್ ಪ್ರಭಾಕರ್ ಅವ್ರು ಬಂದಿದ್ದಾರೆ. ಹಾ ಹೇಳಿ ಸರ್. ಅವ್ರನ್ನಂತೂ ಅಕಸ್ಮಾತ್ ಟೈಗರ್ ಪ್ರಭಾಕರ್ ಅವರು ನಿಮ್ಮ ಮುಂದೆ ಬಂದಿದ್ರೆ ಏನ್ ಕೇಳ್ಬೇಕು ಅಂತ ಇದ್ದಿದ್ರು ಅದನ್ನ ಇವತ್ತು ನಮ್ಮ ಟೈಗರ್ ಪ್ರಭಾಕರ್ ಅವರು ಇವ್ರ ರಿಕ್ವೆಸ್ಟ್ ಗೆ ಬಂದಿದ್ದಾರೆ. ಅವ್ರ ಜೊತೆ ಮಾತಾಡಿ ಕೇಳ್ಬೋದು, ಮಾತಾಡ್ಬೋದು. ಹಾ ಮಾತಾಡ್ತೀರಾ? ಮಾತಾಡ್ಬೇಕು ಕೊಡಿ. ಓಕೆ, ಮಾತಾಡಿ ಸರ್. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಅದೇ ನಮ್ಮ ಟೈಗರ್ ಪ್ರಮೋಕರ್ ಸಾಂಗ್ ಹಾಕಿ ಸರ್. ಓಕೆ, ಸಾಂಗ್ ಹಾಕೋಣ ಸರ್. ಅಲ್ಲ, ನೀವು ಅವ್ರಿಗೋಸ್ಕರ ಏನಾದ್ರು ಒಂದು ಡೈಲಾಗು ಅಥವಾ ಯಾವ್ದಾದ್ರು ಒಂದು ಹಾಡು ಹಾಡ್ಬೋದಲ್ವಾ? ಕಾಡಿನ ರಾಜ ಡೈಲಾಗ್ ಕೇಳಿ ಸರ್. ಕಾಡಿನ ರಾಜ ಡೈಲಾಗನಾ? ಹಾ ಸರ್. ಆಜ ಆಜ ನಾನು ಕಾಡಿನ ರಾಜ, ನಾನು ನೀನು. ಇದು ಕಾಡಿನ ರಾಜ ಡೈಲಾಗ್ ಇದು. ಓಕೆ ಥ್ಯಾಂಕ್ ಯು ಸರ್. ಓಕೆ ಸರ್, ಹೇಳಿ. ಹಲೋ ಯಮ್ಮ, ಎಷ್ಟು ಸರ್ ನೀವು ಇದು ಪ್ರಮೋಕರ್ ಸರ್ ಮಾಡಿದ್ದಾರೆ ಸರ್. ಹಲೋ, ಡೈಲಾಗ್ ಯಮ ಕಿಂಕರ್ ಅಲ್ವಾ? ಯಮಕಿಂಗ್ ಸರ್. ಹಾ, ಯಮಕಿಂಕರ ಚಿತ್ರದಿಂದ ತಾನೆ? ಆಹಾ, ಯಮಕಿಂಕರರೇ, ಎಲ್ಲಿ ನಮ್ಮ ಕಿಂಕರರು ಕಾಣುತ್ತಿಲ್ಲವಲ್ಲ? ಎಲ್ಲಿ ಹೋಗಿದ್ದಾರೆ ಅವರು? ಅವರು ಮೂಲಕಕ್ಕೆ ಹೋದವರು ಇನ್ನೂ ಬರಲೇ ಇಲ್ಲವೇ? ಯಾಕೆ? ಇದೇನಿದು? ದಿಢೀರನೆ ನಮ್ಮ ಎದುರಿಗೆ ಬರ್ತಾ ಇದ್ದಾರೆ. ಇದೇನು ವೇಷ ಇದು? ಓಹೋಹೋ, ಯಾಕೆ ಅಂತಂದ್ರೆ ಭೂಲೋಕದಲ್ಲಿ ಎಲ್ಲಾ ಕಡೆ ಕರೋನಾ ಇರೋದ್ರಿಂದ ಈ ವೇಷ ಹಾಕೊಂಡು ಬಂದುಬಿಟ್ಟಿದ್ರ. ಅಂದ್ಹಾಗೆ ಕಿಂಕರರೇ, ಈ ಮಹಿಳೆ ಯಾರನ್ನು ಹೇಳ್ಕೊಂಡ್ ಬಂದಿದ್ದೀರಿ ನೀವು? ಆವಾಗ ವಿಷ್ಣುವರ್ಧನ್ ಅವರು ಒಂದು ಡೈಲಾಗ್ ಇದೆ. ಕಿಂಕರರೇ ನೋಡಿ, ಇವರು 4 ಜನ ಸೊಸೆಯಂದ್ರನ್ನು ಮಗನಿಗೆ ಮದುವೆ ಮಾಡಿ 4 ಜನ ಸೊಸೆಯಂದ್ರನ್ನು ಸೀಮೆ ಎಣ್ಣೆ ಹಾಕಿ ಸುಟ್ಟು ಸಾಯಿಸಿದ್ದಾಳೆ. ಏನು, ಇವಳು 4 ಜನರ ಇವನ ಮಗನಿಗೆ 4 ಜನ ಸೊಸೆಯರನ್ನು ಮದುವೆ ಮಾಡಿಸಿ ಸೀಮೆಣ್ಣೆಯನ್ನು ಸುಟ್ಟಿರುವಳೆ. ಅಷ್ಟು ಒಂದು ಸೀಮೆಣ್ಣೆ ಎಲ್ಲಿ ಸಿಕ್ಕಿತು ಇವಳಿಗೆ? ಹಾಗಾದ್ರೆ ಇವಳನ್ನು ಸುಮ್ಮನೆ ಬಿಡುವುದು ಬೇಡ. ಹಾಗೆ ನಮ್ಮ ಇದರಲ್ಲಿ ಕುದಿತಿರುವ ಎಣ್ಣೆಯಲ್ಲಿ ಅದ್ದಿ 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 ಇವಳಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅಲ್ಲವಾ ಕಿಂಕರರೇ? ಹೌದು ಮಹಾಪ್ರಭು, ಆಗಬಹುದು. ಓಕೆ ಸರ್, ಕೇಳಿದ್ರಲ್ವಾ? ಓಕೆ ಸರ್, ನೀವು ಕೂಡ ಅವ್ರ ತರನೇ ಒಂದು ಡೈಲಾಗ್ ಹೇಳ್ತೀರಾ? ಏನಾದ್ರು ಡೈಲಾಗ್ ಅಥವಾ ಹಾಡು ಹೇಳ್ತೀರಾ? ನಮಗೆ ಡೈಲಾಗ್ ಕೇಳಕ್ ಬರಲ್ಲ ಸರ್. ಓಕೆ ಸರ್, ಹೇಗ ಅನಿಸ್ತು ಟೈಗರ್ ಪ್ರಭಾಕರ್ ಅವ್ರ ಜೊತೆ ಮಾತಾಡಿ? ಖುಷಿ ಅನಿಸ್ತು ನಮಗೆಲ್ಲ. ಖುಷಿ ಆಯ್ತ್ರಿ. ನಮ್ ಚಾನಲ್ ಇದೇ ತರ ನಮ್ ಚಾನಲ್ ನೋಡ್ತೀರಿ, ಇದೇ ತರ ಕಾಲ್ ಮಾಡ್ತೀರಿ ಅಂತ ಹೇಳ್ತಾ ನಿಮ್ಗೋಸ್ಕರ ಒಂದು ಹಾಡು ಬರುತ್ತ್ರಿ, ವೇಟ್ ಮಾಡ್ರಿ. ಓಕೆ ಓಕೆ ಸರ್, ಈಗ ಜಸ್ಟ್ ನಿಮ್ಮ ಬಗ್ಗೆ ಒಂದು ಮಾತಾಡಿದ್ವಿ. ನಿಮ್ಮ ತಾತನವ್ರ ಬಗ್ಗೆ, ನಿಮ್ಮ ಒಬ್ರು ಮೀನುಗಾರಿಕೆ ಮಾಡ್ತಿದ್ರು, ಇನ್ನೊಬ್ರು ಕಲೆ ಬಗ್ಗೆ ಆಸಕ್ತಿ ಇತ್ತು. ಅಂಡ್ ಮೀನುಗಾರಿಕೆ ಅಂದ ತಕ್ಷಣ ನಮಗೂ ಕೂಡ ಸಖತ್ ತಿನ್ಬೇಕಂತ ಇಷ್ಟ. ಆದ್ರೆ ನೀವು ಮೀನುಗಾರಿಕೆ ಮಾಡ್ಬೇಕಾದ್ರೆ ನೀವು ಕೂಡ ಮಾಡಿದ್ರೆ ಮೀನು ಹಿಡಿಯಕ್ಕೆ ಹೋಗಿ? ಹೌದೌದೌದು, ನಾನು ಹೋಗಿದ್ದೇನೆ. ತುಂಬಾ ಸುಮಾರು ಒಂದು 20 ರಿಂದ 25 ವರ್ಷದವರೆಗೂ ನಾನು ಅದರಲ್ಲಿ ದುಡಿದಿದ್ದೆ. ನಾನು ಓ ಸೂಪರ್. ಮೀನು ತಿನ್ನೋದಕ್ಕೆ ರುಚಿ ಅಷ್ಟೇ, ಅದನ್ನ ಹಿಡಿಯೋದಕ್ಕೆ ಹೋಗ್ತೀವಲ್ಲ ಬಹಳ ಕಷ್ಟ ಇದೆ ಸ್ವಾಮಿ ಅದನ್ನ. ಯಾಕೆ ಅಂತಂದ್ರೆ ನಮ್ಮ ಸೈನಿಕರು ಹೇಗೆ ಮಿಲಿಟರಿ ಯುದ್ಧ ಮಾಡೋದಕ್ಕೆ ಹೋಗ್ತಾರೋ ಹಾಗೆ ಸಮುದ್ರದಲ್ಲ ನಾವು ಮೀನನ್ನ ಹಿಡಿಬೇಕಾದ್ರೆ ಒಂಥರ ಯುದ್ಧ ಹೋದಂಗೆ ಹೋಗ್ತೀವಿ. ಯಾಕಂದ್ರೆ ನೀರಲ್ಲೇ ಇರೋದಿಲ್ಲ 24 ಗಂಟೆ, ಬಹಳ ಕಷ್ಟ ಇರುತ್ತೆ ನಮ್ಗೆ. ಹಾಗಾಗಿ ಹೋಗ್ತಿರ್ತೀವಿ, ಬರ್ತಾ ಇರ್ತೀವಿ. ಇನ್ನೊಬ್ರು ತಾತನವ್ರ ಬಗ್ಗೆ ಕೇಳ್ತೀನಿ. ಅಂಡ್ ಸದ್ಯಕ್ಕೆ ಒಂದು ಬ್ರೇಕ್ ಇದೆ, ಬ್ರೇಕ್ ಆದ್ಮೇಲೆ ನಿಮ್ಮ ಹಾಡು ಬರುತ್ತೆ, ನೋಡಿ. ಆಯ್ತು. ಇಷ್ಟೇ, ಆಲ್ಮೋಸ್ಟ್ ಟಿವಿ ವಾಲ್ಯೂಮ್ನ ಕಮ್ಮಿ ಮಾಡಿ ಮಾತನಾಡಿ, ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ. ದಯವಿಟ್ಟು ಆಮೇಲೆ ನನ್ನನ್ನು ದೂರಬೇಡಿ ಅಂತ ಹೇಳ್ತಾ, ಸೊ ನೀವು ಕಾಲ್ ಮಾಡಿ, ನೀವು ನಮ್ಮ ಜೊತೆ ಮಾತಾಡ್ಬೇಕಾದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರ್ ಅಂದರೆ 9449362769. ಓಕೆ, ನಮ್ಮ ಟೈಗರ್ ಪ್ರಭಾಕರ್ದು ಅವ್ರ ಜೊತೆ ಮಾತನಾಡೋದಕ್ಕೆ ಒಬ್ರು ಕಾಲರ್ ಕಾಯ್ತಾ ಇದ್ದಾರೆ, ಬನ್ನಿ ಮಾತನಾಡ್ಸೋಣ. ಹಲೋ 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 ಸರ್, ನಮಸ್ಕಾರ ಸರ್. ಹಲೋ ಸರ್, ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಕೊಟ್ಬಿಟ್ಟಿ ಸರ್. ಓಕೆ, ಮಂಜುನಾಥ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಕಣಿ ಹೊಸಲಿಂದ ಸರ್. ಕಣ್ವಿ ಹೊಸರ್ಲಿಂದ ರೀ? ಹಾ ಸರ್. ಓಕೆ ಸರ್,
ಓಕೆ ಸರ್, ಇವತ್ತಿನ ವಿಷಯ ಅನ್ನೋದಕ್ಕೆ ಓಕೆ, ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲಾಗಿ ತಾವು ಯಾವ ಹಾಡನ್ನ ಕೇಳಕ್ಕೆ ಇಷ್ಟಪಡ್ತೀರಾ? ಮೊದಲಿಗೆ ನಾವು ಸರ್ ಭಕ್ತ ಸಿರಿಯಾಳ. ಭಕ್ತ ಸಿರಿಯಾಳ. ಓಕೆ ಸರ್, ಖಂಡಿತವಾಗ್ಲೂ ಪ್ರಸಾರ ಮಾಡೋಣ. ಇವತ್ತಿನ ವಿಷಯ ಗೊತ್ತಲ್ವಾ ತಮ್ಗೆ? ಓಕೆ ಸರ್, ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ನಮ್ಮ ಜೊತೆ ಟೈಗರ್ ಪ್ರಭಾಕರ್ ಅವರು ಇದ್ದಾರೆ. ನೋಡಿದೀರಾ? ಓಕೆ ಸರ್, ಈಗ ಅಕಸ್ಮಾತ್ ಟೈಗರ್ ಪ್ರಭಾಕರ್ ಅವರು ನಿಮ್ ಜೊತೆ ನಿಮ್ ಎದುರುಗಡೆ ಬಂದಿದ್ರೆ, ನಾವು ಅಂತ ಸ್ಟಾರ್ ನಟರು ನಮ್ ಜೊತೆ ಸಿಕ್ಕರೆ ಏನಾದ್ರೂ ಒಂದು ಮಾತಾಡ್ಬೇಕು ಅನ್ನೋದು ಒಂದು ಹಂಬಲ್ ಇರುತ್ತೆ ಅಲ್ವಾ? ಓಕೆ, ಅವ್ರ ಜೊತೆ ಏನ್ ಮಾತಾಡ್ತಿದ್ರಿ ಈಗ ನಮ್ ಜೊತೆ ಮಾತಾಡ್ಬೋದು. ಟೈಗರ್ ಪ್ರಭಾಕರ್ ಅವ್ರು ಮಾತಾಡ್ತಾರೆ, ಮಾತಾಡಿ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ. ಈಗ ತಾನೇ ಬಂದ್ರಿ ಅಂತ ಕಾಣ್ತಲ್ಲ. ಅಯ್ಯೋ, ಆಯ್ತು ಸ್ವಾಮಿ, ಆಯ್ತು. ನೀವೇನೇ ನನ್ನನ್ನು ಪ್ರೀತಿಯಿಂದ ನೋಡಿದ್ರು ಅದು ಎಲ್ಲವೂ ಸಹಿತ ನಮ್ಮ ಬಾಸ್ಗೆ ಸೇರ್ಲಿ ಅಂತ ಹೇಳೋದು ನಾನು. ಹೌದು. ಓಕೆ, ಮಾತಾಡ್ಸಿ ಅವ್ರ. ನೀವೇನಾದ್ರು ಡೈಲಾಗ್ ಏನಾದ್ರು ಹೇಳಂಗಿದ್ರೆ ಹೇಳಿ, ನೀವೇ ಹೇಳಿಸಿ, ನಾನ್ ಕೇಳಕ್ ಆಗಲ್ಲ. ಅವರು ನಮ್ಗೆ ಬಹಳ ಸಂತೋಷ ಸರ್. ಹೌದಾ? ಸೇಮ ಪ್ರಭಾಕರ್ ಸರ್, ಸೇಮ್ ಅದರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ. ಆಯ್ತು. ಓಕೆ, ಡೈಲಾಗ್ ಕೇಳಂಗಿದ್ರೆ ಕೇಳ್ಬೋದು ತಾವು. ಸರ್ ಹೇಳ್ಬೇಕು ಡೈಲಾಗ್ ಸರ್. ಯಾವ ಡೈಲಾಗ್ ಬೇಕು? ಯಾವ ಚಿತ್ರದ್ದು? ಯಾವ್ದಾದ್ರು ಹೇಳಿ ಸರ್. ಹೇಳಿಸ್ತೀವಿ ಯಾವ್ದಾದ್ರು ಒಂದು, ಬಟ್ ನೀವೇನಾದ್ರು ಯಾವ್ದಾದ್ರು ಒಂದು ಹೇಳ್ಬೇಕು ಈಗ ಸದ್ಯಕ್ಕೆ. ನೀವ್ ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ಬೇಕಂತ ನೋಡ್ರಿ. ಮುತ್ತೈದೆ ಬಗ್ಗೆ ಹೇಳಿ ಸರ್. ಹಲೋ ಸರ್. ಮುತ್ತೈದೆ ಭಾಗ್ಯದ. ಮುಖ್ಯದ ಬಗ್ಗೆ. ಓಕೆ ಸರ್, ಓಕೆ. ನೋಡಪ್ಪ ಮಗನೇ, ಈ ಸೊಂಟಕ್ಕೆ ಬೆಲ್ಟ್ ಯಾಕೆ ಕಟ್ಟಿರ್ತಾರೆ ಗೊತ್ತೇನೋ ನಿನಗೆ? ಯಾವುದೇ ಕಷ್ಟ ಬಂದ್ರು, ಯಾವುದೇ ಒಂದು ಮನಸ್ಸಿನಲ್ಲಿ ಇದು ಬಂದ್ರು ಸಹಿತ ನಮ್ಮ ಸೊಂಟ ಬಗ್ಗದೇ ಇರಲಿ ಅಂತ ಹೇಳ್ಬಿಟ್ಟು, ಇದು ಮುತ್ತೈದೆ ಭಾಗ್ಯ ಚಿತ್ರದಿಂದ ಈ ಡೈಲಾಗ್ ಅನ್ನ ಹೇಳಿದೆ ನಾನು ನಿಮ್ಗೆ. ಓಕೆ, ಕೇಳಿದ್ರಲ್ವಾ? ಹೇಗೆ ಅನಿಸ್ತು ಮಂಜುನಾಥ್ ಅವ್ರೆ? ಸೇಮ್ ಸರ್, ಪ್ರಭಾಕರ್ ಸೇಮ್. ಸೂಪರ್ ಅನಿಸ್ತಾ? ಅಲ್ಲ ಕಣೆ, ನಾನ್ ಬೆಳಗ್ಗಿಂದ ಸಾಯಂಕಾಲದವರೆಗೂ ವ್ಯಾಯಾಮ ಮಾಡ್ತಾನೆ ಇದ್ದೀನಿ. ನನಗೆ ಒಂದು ಚೊಂಬ ಹಾಲು ತರೋದನ್ನ ಬಿಟ್ಟು ಸುಮ್ಮನೆ ಇದೆಯಲ್ಲ ನೀನು. ನೋಡೆ, ನೀನ್ ದಿವಸ ಹಾಲು ಕುಡಿಸಿ ನನ್ನ ದೇಹನ ಒಳ್ಳೆ ಇದು ಮಾಡ್ಬಿಡ್ತೆ ಕಣೆ, ಗಟ್ಟಿಯಾಗಿ ಮಾಡ್ಬಿಡ್ತೇನೆ ನೀನು, ಅಲ್ವಾ ಸ್ವಾಮಿ? ಓಕೆ ಸರ್, ಇದೇ ತರ ಕರೆ ಮಾಡ್ತಾ ಇರಿ. ಓಕೆ ಸರ್, ಟಿವಿ ವಾಲ್ಯೂಮ್ ಕೂಡ ಕಮ್ಮಿ ಮಾಡಿ ಅಂತ ಹೇಳ್ತಾ, ಅಂಡ್ ಸ್ನೇಹಿತರೆ ಕೇಳಿದ್ರಲ್ವ, ನಮ್ಮ ಮಂಜುನಾಥ್ ಅವರು ತುಂಬಾ ಚೆನ್ನಾಗಿ ಮಾತನಾಡಿದ್ರು ನಮ್ಮ ಟೈಗರ್ ಪ್ರಭಾಕರ್ ಅವ್ರ ಜೊತೆ. ಅಂಡ್ ಅವ್ರ ಜೊತೆ ಮಾತಾಡೋಣ ಸರ್. ಒಬ್ರು ತಾತ ಮೀನುಗಾರದ್ದು ಆಯ್ತು, ಅಂಡ್ ಇನ್ನೊಂದು ಕಲೆ ಜೀವನಕ್ಕೆ ಬಂದಾಗ ನಿಮ್ಮ ಇದು ಕುಂದಾಪುರ ಸೈಡ್ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದು ಕರಾವಳಿಯಲ್ಲಿ ಒಂದು ಯಕ್ಷಗಾನದ ಒಂದು ಹೌದು, ನಮ್ಮ ಕಡೆ ಎಲ್ಲ ಬೇರೆ. ಕುಂದಾಪುರ, ಮಂಗಳೂರು, ಉಡುಪಿ ಯಕ್ಷಗಾನದಲ್ಲಿ ಆ ಒಂದು ಹಾಡು ಆಡ್ತಾರೆ, ಅದೊಂದು ರಾಗ ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಹೌದು. ಒಂದು ಹಂಗೆ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಸಣ್ಣ ತುಣುಕು ಬಿಡಿ ಸರ್. ಹೌದಾ? ಸರಿ. ಈಗ ಯಾಕಂದ್ರೆ ನಮ್ಮ ಸುಳ್ಯದ ಸುಬ್ರಾಯ್ ಚೊಕ್ಕಾಡಿ ಅಂತ ಒಬ್ರು ಇದ್ದಾರೆ. ಎಲ್ಲೆಲ್ಲೂ ಇದು ಕಾಳಿಂಗ್ ನೌಡ್ರು ಅಂತ ಹೇಳ್ಬಿಟ್ಟು ಅವರು ಎಲ್ಲ ಒಂದು ಹಾಡಿನಲ್ಲಿ ತುಂಬಾ ಫೇಮಸ್ ಅವರು. ಈಗ ಇಲ್ಲ, ಅವರಿಲ್ಲ, ಆದ್ರೆ ಅವ್ರು ಹಾಡಿದಂತ ಗೀತೆಗಳು ಇವತ್ತಿಗೂ ನಮ್ಮ ಮನಸ್ಸಿನಲ್ಲಿ ಇವತ್ತಿಗೂ ಇದೆ. ಅದೊಂದು ಜಲಕ್ಕನ್ನು ಬೇಕಾದ್ರೆ ನಾನು ಹೇಳ್ತೀನಿ. ಓಕೆ, ಹೇಳಿ ಸರ್. ಎಲ್ಲೆಲ್ಲೂ ಸೊಬಗಿದೆ, ಎಲ್ಲೆಲ್ಲೂ ಸೊಗಸಿದೆ, ಎಲ್ಲೆಲ್ಲೂ ಸೊಬಗಿದೆ, ಸೊಗಸಿದೆ, ಸೊಬಗಿದೆ, ಸೊಗಸಿದೆ, ಸೊಬಗಿದೆ, ಸೊಗಸಿದೆ. ಮಾಮರವು ತೂಗಿದೆ, ಮಾಮರವು ತೂಗಿದೆ, ಸೊಬಗೇರಿ ನಿಂತಿದೆ, ಸೊಬಗೇರಿ ನಿಂತಿದೆ, 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 ನಿಂತಿದೆ. ಓಕೆ, ಸೂಪರ್ ಸರ್. ಆ ಡೈಲಾಗ್ ವಿಷಯಕ್ಕೆ ಬರೋದಾದ್ರೆ ಇನ್ನೂ ತುಂಬಾ ಚೆನ್ನಾಗಿ ಡಿಫ್ರೆಂಟ್ ಆಗಿ ಡೈಲಾಗ್ ಗಳನ್ನ ಹೇಳ್ತಾರೆ ಕೂಡ ಯಕ್ಷಗಾನದಲ್ಲಿ. ಅದ್ರಲ್ಲಿ ಕೂಡ ಒಂದು ಸಣ್ಣ ತುಣುಕನ್ನ ಹೇಳಬಹುದಾ? ಯಾಕೆಂತಂದ್ರೆ ಅದು ಸ್ವಲ್ಪ ಭಾಷೆಗಳನ್ನು ಚೇಂಜ್ ಆಗುತ್ತೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಭಾಷೆಗೂ ನಮ್ಮ ಉತ್ತರ ಕರ್ನಾಟಕ ತುಂಬಾ ಡಿಫರೆನ್ಸ್ ಇದೆ. ಅಲ್ಲಿ ಲೇ ಕುಟೀರೋ, ಏನು ಮಾಡ್ತಿದ್ಯೋ ಅಲ್ಲಿ, ತಂದೆ ಬಂದೇ ಇಲ್ಲಿ ಅಂತ ಹೇಳ್ಬಿಟ್ಟು ಈ ತರ ಒಂದು ಧ್ವನಿಗಳನ್ನ ಚೇಂಜ್ ಮಾಡ್ಕೊಂಡು
ಅವರು ಅಲ್ಲಿ ಮಾತಾಡ್ತಾರೆ. ಅಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತೂ, ಯಾಕಂದ್ರೆ ಇಲ್ಲಿಗೂ ಅಲ್ಲಿಗೂ ತುಂಬಾ ಗೊತ್ತಿದೆ ನನಗೆ. ಎಂತ ಮಾರ್ರೆ ಚಂದ ಇದ್ದೀರೋ, ನಮ್ಮ ಕಡೆ ಬನ್ನಿ, ಹಸಿ ಮೀನು, ಬಂಗಡೆ ಮೀನು, ಎಲ್ಲಾ ಮೀನು ಸಿಗುತ್ತದೆ, ಅದ್ರ ಜೊತೆಯಲ್ಲಿ ಹುಳಿ ಹೆಣ್ಣನು ಸಿಗುತ್ತೆ, ಬೇಕು ನಿಮಗೆ? ಬೇಡ ಸರ್, ಜನ ಅವಾಯ್ಡ್ ಮಾಡ್ತಾರೆ. ಓಕೆ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಅಂಡ್ ಇನ್ನೂ ಅವ್ರ ಜೊತೆ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೋದಿದೆ. ಅಂಡ್ ಸ್ನೇಹಿತರೆ, ಸದ್ಯಕ್ಕೆ ಮಂಜುನಾಥ್ ಅವ್ರಿಗೋಸ್ಕರ ಒಂದು ಒಳ್ಳೆ ಹಾಡು ಬರ್ತಾ ಇದೆ. ನೀವುಗಳು ನನ್ನ ಜೊತೆ ಮಾತಾಡ್ಬೇಕಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡ್ರಿ, ಮೆಸೇಜ್ಗಳನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಚಿತ್ರದಿಂದ ಒಂದು ಒಳ್ಳೆ ಹಾಡನ್ನ ನೋಡ್ಕೊಂಡ್ ಬಂದ್ವಿ. ಅಂಡ್ ಟೈಗರ್ ಪ್ರಭಾಕರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅಂಡ್ ಸ್ನೇಹಿತರೆ, ನೀವುಗಳು ಆಲ್ಮೋಸ್ಟ್ ಕಾಲ್ ಮಾಡ್ರಿ, ಮೆಸೇಜ್ ಮಾಡೋದನ್ನ ಅವಾಯ್ಡ್ ಮಾಡ್ರಿ ಅಂತ ಹೇಳ್ತಾ ಸದ್ಯಕ್ಕೆ ಒಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ 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 ಹಲೋ, ನಮ್ಮ ವಾಯ್ಸ್ ಕೇಳಿಸ್ತಾ ಇದೆ ನಿಮ್ಗೆ? ಕೇಳ್ತಾ ಇದ್ದೀರಿ? ಸ್ವಲ್ಪ ದಯವಿಟ್ಟು ಟಿವಿ ವಾಲ್ಯೂಮ್ ಕಮ್ಮಿ ಮಾಡ್ತೀರಿ? ಮಾಡಿದ್ರಿ? ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಾವು ಇಲ್ಲಿ ವಿವೇಕಾನಂದ ನಗರದಿಂದ ಮಾಡ್ತಾ ಇದ್ದೆ. ಹೇಳಿ. ವಿವೇಕಾನಂದ ನಗರ. ವಿವೇಕಾನಂದ ನಗರ. ಓಕೆ ಓಕೆ, ನಿಮ್ಮ ಹೆಸರೇನು ಸರ್? ಸಂಗಮೇಶ್. ಸಂಗಮೇಶ್. ಏನ್ ಮಾಡ್ಕೊಂಡಿದ್ದೀರಿ ತಾವು? ನಾವು ಟೀಚರ್ ಅದೇ. ಟೀಚರ್ ಅದರಿ? ಓಕೆ ಸರ್, ಹೇಗೆ ನಡೀತಾ ಇದೆ ನಿಮ್ಮ ಶಿಕ್ಷಕ ವೃತ್ತಿ? ಮುಂದೆ ಹೋಗುದು, ಸಾಯಂಕಾಲ ಬರೋದು ಕ್ಲಾಸ್. ಮಧ್ಯಾಹ್ನ ಊಟ ಟೈಮಿಗೆ ಮನೆಗೆ ಬಂದಾಗ ನಿಮ್ ಪ್ರೋಗ್ರಾಮ್ ನೋಡ್ತಾ ಇರ್ತೇವೆ. ಓಕೆ, ಇವತ್ತು ಒಳ್ಳೆ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ದೀರಾ. ಇವತ್ತ ವಿಶೇಷ ಏನಂದ್ರೆ ಜೂನಿಯರ್ ಪ್ರಭಾಕರ್ ಬಂದಿದ್ದಾರೆ. ನೋಡಕ ಸೇಮ್ ಅವರ ಪ್ರಭಾಕರ್ ಇದ್ದಂಗ ಅದಾರೆ. ಇಲ್ಲ, ನಿನ್ನೆ ಕನಸಿನ ಲೋಕಕ್ಕೆ ಹೋಗಿದ್ದೆ ನಾನು, ಅಲ್ಲಿದ್ರು ಕರ್ಕೊಂಡ್ ಬಂದೆ ನಾನು ನಿಮ್ ಜೊತೆ ಮಾತಾಡ್ಸಕ್ಕ. ಸರಿನಾ, ಬಹಳ ಸಂತೋಷ ಆಗ್ತದೆ ಟಿವಿಯಲ್ಲಿ ನೋಡಿ. ಓಕೆ ಸರ್, ಇದೇ ರೀತಿ ದರಾವಾರ ಇದು. ಓಕೆ, ಗೀತೆ ಕೇಳೋದಾದ್ರೆ ಯಾವ ಗೀತೆ ಕೇಳಕ್ ಇಷ್ಟಪಡ್ತೀರಿ ತಾವು? ಚೆಲ್ಲಿನ ರಕ್ತದಿಂದ ಶಿವನದರೆ ಅಂತ ಒಂದು ಶಿವನದಿದರೆ ಭಯವಿಲ್ಲ. ಓಕೆ ಸರ್, ಖಂಡಿತವಾಗ್ಲೂ ಪ್ರಸಾರ ಮಾಡ್ತೀರಾ. ಟೈಗರ್ ಪ್ರಭಾಕರ್ ಅವರು ಸಿಕ್ಕರೆ ಏನ್ ಪ್ರಶ್ನೆ ಕೇಳ್ಬೇಕಂತ ಅನ್ಕೊಂಡಿದ್ರು, ಇವತ್ತು ನಮ್ ಜೊತೆ ಸಿಕ್ಕಿದ್ದಾರೆ, ಕರ್ಕೊಂಡ್ ಬಂದಿದ್ದೀನಿ, ಮಾತಾಡಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಮಸ್ತೆ ಸರ್. ನೀವು ನೋಡಿ ಬಹಳ ಸಂತೋಷ ಆಯ್ತು. ಇದೇ ರೀತಿ ನೀವು ವೀಕೆಂಡ್ ನಲ್ಲಿ ಬರ್ತಾ ಇರ್ರಿ ಅಂತ ಹೇಳಿ ಬೆಳೆಸ್ಕೊಂತೀವಿ. ಖಂಡಿತ, ಅವ್ರು ಕರೆಸ್ತಾ ಇದ್ರೆ ನಾನು ಬರ್ತಾನೇ ಇರ್ತೀನಿ ಸ್ವಾಮಿ. ಪ್ರತಿ ವಾರ ಬರ್ತೀನಿ, ನಿಮ್ ಜೊತೆ ನಾನು ಮಾತಾಡ್ತಾನೆ ಇರ್ತೀನಿ. ಡೈಲಾಗ್ ಏನಾದ್ರು ಕೇಳೋಗಿದ್ರೆ ಕೇಳಿ, ನಾವ್ ಹೇಳಿದ್ರೆ ಕೇಳಂಗಿಲ್ಲ ಅವರು. ಹೌದಾ, ಅದೇ ಹೇಳ್ತಾ ಇದ್ದೀನಿ ಸರ್. ಅವರು ಒಂದ್ 2 ಫಿಲ್ಮ್ ಬಹಳ ಇದು ಬರ್ತೀವಿ. ಫಸ್ಟ್ ಫಿಲ್ಮ್ ಜಿದ್ದು. ಓಕೆ, ಜಿದ್ದು ಫಿಲ್ಮ್. ಇನ್ನೊಂದು ಯಾವ್ದಾದ್ರು ಒಳ್ಳೆ ಡೈಲಾಗ್ ಒಂದು ಫಿಲ್ಮ್ ಇಲ್ಲ. ಯಾವ್ದು ಇದು? ಚಂಡಿ ಚಾಮುಂಡಿ ನೋಡಿದ್ರೆ? ಹಾ ಸರ್, ಅದೊಂದು ನೋಡಿದ್ರೆ. ಜಿದ್ದು ಫಸ್ಟ್ ಫಿಲ್ಮ್. ಹೌದೌದೌದು. ಓಕೆ, ಹೌದು, ಫಸ್ಟ್ ಫಿಲ್ಮ್. ಹೇಳಿ ಸರ್, ಒಂದು ಡೈಲಾಗ್ ಹೇಳಿ. ಜಿದ್ದು ಗೊತ್ತಿಲ್ಲ, ಜಿದ್ದು. ಇನ್ನು ಇದು ಚಂಡಿ ಚಾಮುಂಡಿದು ಹೇಳ್ತೀನಿ. ಓಕೆ, ಹೇಳಿ ಸರ್. ಚಂಡಿ ಚಾಮುಂಡಿ ಚಿತ್ರದಿಂದ, ಲೇ ಮಗನೇ, ಈಗ ನಿನ್ನ ಕುತ್ತಿಗೆಗೆ ಬೋರ್ಡ್ ಹಾಕ್ತಾ ಇದ್ದೀನಿ ನಾನು. ಈ ಬೋರ್ಡ್ನ ಹಾಕೊಂಡು ನಾನು ಹುಚ್ಚ, ನಾನು ಕಾಮುಕ, ನಾನು ಹುಚ್ಚ, ನಾನು ಕಾಮುಕ ಅಂತ ಹೇಳಿ ರೋಡಲ್ಲಿ ಬಟ್ಟೆ ಬಿಚ್ಕೊಂಡು ಹೊಡ್ಬೇಕು. ಅಯ್ಯಯ್ಯೋ, ನಾನು ಬಟ್ಟೆ ಬಿಚ್ಕೊಂಡು ಹೊಡೋದಕ್ಕಾಗತ್ತಾ? ಇಲ್ಲ 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 ಅಂದ್ರೆ ಮಗನೇ, ನಿನ್ನ ಹೆಣ ಇಲ್ಲೇ ಊತ್ ಬಿಡ್ತೀನಿ ನಾನು ಮಗನೇ. ಹಾಕೊಳ ಬಿಚ್ಚ ಬಟ್ಟೆನ, ಹಾಕೊಳ ಬೋರ್ಡ್ನ, ಹೇಳೋ ನಾನು ಕಾಮುಕ, ನಾನು ಹುಚ್ಚ, ನಾನು ಕಾಮುಕ, ನಾನು ಹುಚ್ಚ ಅಂತ ಇಲ್ಲಿಂದ ಹಿಡಿದು ನಿನ್ನ ಸ್ನೇಹಿತನ ಮನೆವರೆಗೂ ಹೋಗುವವರೆಗೂ ಹೈವೇ ರಸ್ತೆಯಲ್ಲಿ ಓಡ್ತಾ ಇರ್ಬೇಕು ನಾನು ನಮ್ಮ ಮಗನ. ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್. ಓಕೆ ಓಕೆ ಓಕೆ, ಕೇಳಿದ್ರಲ್ವ, ಒಂದು ಒಳ್ಳೆ ಡೈಲಾಗ್ನ ಕೇಳಿದ್ರಿ ಟೈಗರ್ ಪ್ರಭಾಕರ್ ಸರ್ದು. ಆ್ಯಂಡ್ ಸರ್, ನಾನು ಕೂಡ ನಮ್ಮ ಚಾನಲ್ನ ವೀಕ್ಷಕರ ಪರವಾಗಿ ನಾನು ಒಂದು ಡೈಲಾಗ್ನ ಇವತ್ತು ಕೇಳಬೇಕು. ಏನಪ್ಪ ಅಂತಂದ್ರೆ, ತಾವುಗಳು ನಾಟಕಗಳಲ್ಲಿ ಅಭಿನಯ ಮಾಡಿದಿರಿ. ಆ್ಯಂಡ್ ಅದರಲ್ಲಿ ಹೀರೋ ಪಾತ್ರ ಕಿಂತ ನನಗೆ ವಿಲನ್ ಪಾತ್ರ ಅಂದ್ರೆ ತುಂಬಾ ಇಷ್ಟ. ನನಗ್ ಮಾತ್ರ ಅಲ್ಲ, ನಮ್ಮ ಚಾನಲ್ ನೋಡ್ತಿರ್ತಕ್ಕಂಥ ಎಲ್ರಿಗೂ ಕೂಡ ವಿಲನ್ ಪಾತ್ರ ಅಂದ್ರೆ ತುಂಬಾನೇ ಇಷ್ಟ. ವಿಲನ್ ಪಾತ್ರದ ಒಂದು ಸಣ್ಣ ಡೈಲಾಗ್ ಹೇಳ್ಬೇಕು ನಮ್ಮ UTV ವೀಕ್ಷಕರಿಗೋಸ್ಕರ. ವಿಲನ್ ಪಾತ್ರ ಅಂತಂದ್ರೆ ಧರ್ಮದೇವತೆ ಅಂತ ಹೇಳಿ ನಾಟಕ ಇದೆ. ಆಲ್ರೆಡಿ ಎಲ್ಲ ಕಂಪನಿಯವರು ಅದನ್ನ ನಾಟಕ ಆಡ್ತಿರ್ತಾರೆ. ಅದ್ರಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ನಾನು ಚಿಕ್ಕಪ್ಪನ ಪಾತ್ರನ ಮಾಡ್ತಾ ಇದ್ದೆ. ಆ ಪಾತ್ರದಲ್ಲಿ ಒಂದು ಸಣ್ಣ ಒಂದು ಡೈಲಾಗ್ ಅನ್ನ ಹೇಳ್ತಾನೆ. ಫಸ್ಟ್ ಸನ್ನಿವೇಶ ನನ್ ಬರ್ತಾ, ಲೇ ಸದಾಶಿವ, ಲೇ ಸದಾಶಿವ, ಲೇ ಸದಾಶಿವ, ನಿನ್ನೆ ಕರಿತಿರೋದು ಕಣ ಬಾರೋ. ವೇಳೆ ಸಮೀಪಿಸಿತು, ಬಸ್ಸು ತಪ್ಪಲಿಕ್ಕಿಲ್ಲವಷ್ಟೇ.
ಇಲ್ಲ ಸ್ವಾಮಿ, ಹೆಣ್ಮಕ್ಳು ಮನೆಯಿಂದ ಹೊರಡೋದು ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಒಂದು 2 ಗಂಟೆ ಬಿಟ್ಟು ಆದಷ್ಟು ಬೇಗ ಕಳಿಸ್ಬಿಡ್ತೀನಿ. ಬರೀ ಹೆಣ್ಮಕ್ಳು ಮನೇಲಿ ಕೂತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಕಾಯ್ತಾ ಕೂತ್ಕೊಳ್ಳೋಕೆ ಹೋಗಬೇಡಿ, ಆದಷ್ಟು ಬೇಗ ಕಳಿಸ್ಕೊಡೋದಕ್ಕೆ ವ್ಯವಸ್ಥೆ ಮಾಡಿ. ಅಂದ ಹಾಗೆ ಮದುವೆ ಸಮಯದಲ್ಲಿ ಮಾತನಾಡಿದ ವರದಕ್ಷಿಣೆ ಬಾಕ್ತು ಇನ್ನೂ ಬರಲಿಲ್ಲ ಅಲ್ಲ ಸ್ವಾಮಿ, ಅದನ್ನು ನಾವು ನಿಮ್ಮ ಮನೆಗೆ ಮುಟ್ಟಿಸ್ತೀವಿ ಅಂತ ಹೇಳ್ತಾರೆ. ಯಾವುದೇ ಕಾರ್ಯಕ್ರಮದಲ್ಲೂ ಕೆಟ್ಟು ಕೂಡಬೇಕೆ ಹೊರತಾಗಿ ಕೂಡಿ ಕೆಡಬಾರ್ದು, ಗೊತ್ತಾಯ್ತು ತಾನೇ? ಆದಷ್ಟು ಬೇಗ. ಓಕೆ, ಸೂಪರ್ ಸರ್. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾನೇ ಸಂತೋಷ ಆಯ್ತು ನಮ್ಗೆ ಮತ್ತೆ ನಮ್ಮ ವೀಕ್ಷಕರಿಗೆ. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೇಳೋದಕ್ಕೆ ಅಂತಂದ್ರೆ ನಮ್ಮ ಯು ರಿಕ್ವೆಸ್ಟ್ ಟಿವಿ ಚಾನಲ್ನ ಎಲ್ಲರೂ ನೋಡ್ತಾ ಇರ್ರಿ. ಯಾಕೆ ಅಂತಂದ್ರೆ ಮನುಷ್ಯನಿಗೆ ನಾವು ಬೆಳಗಿಂದ ಸಾಯಂಕಾಲದವರೆಗೂ ಕಷ್ಟಪಡ್ತಾನೆ ಇರ್ತೀವಿ. ನಾವು ಕಷ್ಟಪಡೋದ್ರ ಜೊತೆಯಲ್ಲಿ ಸ್ವಲ್ಪ ಮನೋರಂಜನೆ ಅಂತ ನಮ್ಮ ಮನಸ್ಸಿಗೆ ಸಿಕ್ಕಾಗ ಮನಸ್ಸಿಗೆ ಬಹಳ ಖುಷಿ ಆಗುತ್ತೆ. ಆ ಖುಷಿ ಕೊಡುವಂಥ ಕೆಲಸ ನಮ್ಮ ಯು ರಿಕ್ವೆಸ್ಟ್ ಯು ಟಿವಿ ಚಾನಲ್ ಇವರು ಕೊಡ್ತಾ ಇದ್ದಾರೆ. ಅವ್ರಿಗೂ ಧನ್ಯವಾದ ಹೇಳ್ತೀನಿ, ನಿಮಗೂ ಧನ್ಯವಾದ ಹೇಳ್ತಾ ಈ ಯು ಟಿವಿ ಚಾನಲ್ನ ನೋಡ್ತಾ ಇರ್ರಿ. ಪ್ರತಿ ವಾರ ನೋಡ್ತಾ ನೀವು ಕೂಡ ಅದನ್ನ ನೋಡೋದಕ್ಕೆ ಎಂಜಾಯ್ ಮಾಡ್ರಿ, ಮತ್ತೊಬ್ರಿಗೂ ಎಂಜಾಯ್ ಮಾಡೋದಕ್ಕೆ ಹೇಳ್ರಿ ಅಂತ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಓಕೆ, ನೋಡಿದ್ರಲ್ಲ, ಈ ಸರಿ ನಮ್ಮ ಜೊತೆ ಟೈಗರ್ ಪ್ರಭಾಕರ್ ಅವರು ಬಂದರು, ಕರ್ಕೊಂಡು ಬಂದೆ. ನೀವು ಕೂಡ ಮಾತಾಡಿದ್ರೆ ಖುಷಿಯಾಗಿದೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಸ್ನೇಹಿತರೆ, ಇದೇ ಥರ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರಿ, ಹಾಗೇನೆ ಹರಿಸ್ತಾ ಇರಿ, ಬೆಳೆಸ್ತಾ ಇರಿ ಅಂತ ಹೇಳ್ತಾ ಆ್ಯಂಡ್ ಇವತ್ತಿನ ಈ ಒಂದು ಹಾಡಿನೊಂದಿಗೆ ಅಂದರೆ ಕೊನೆ ಹಾಡಿನೊಂದಿಗೆ ಮುಗಿಸ್ತಾ ಇದ್ದೀವಿ ನಮ್ಮ ಕಾರ್ಯಕ್ರಮನ. ಯಾಕಂದ್ರೆ ನಮಗೂ ಕೂಡ ಹೊರಡುವಂಥ ಟೈಮ್ ಆಯಿತು, ಅವರು ಕೂಡ ಹೊರಡ್ತಾ ಇದ್ದಾರೆ. ಆ್ಯಂಡ್ ಸ್ನೇಹಿತರೆ, ನೀವು ಕೂಡ ಆಲ್ಮೋಸ್ಟ್ ಮೆಸೇಜ್ ಮಾಡೋದನ್ನು ಕಡಿಮೆ ಮಾಡಿ, ಕಾಲ್ ಮಾಡೋದನ್ನು ಜಾಸ್ತಿ ಮಾಡಿ. ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ಒಂದು ಯು ರಿಕ್ವೆಸ್ಟ್ ಕಾರ್ಯಕ್ರಮ ಪ್ರತಿ ದಿವಸ ಮಧ್ಯಾಹ್ನ 1:30 ಇಂದ 2:30ವರೆಗೂ ಲೈವ್ ಅಂದರೆ ನೇರ ಪ್ರಸಾರ ಇರುತ್ತೆ. ರಾತ್ರಿ 9ಕ್ಕೆ ಮತ್ತು ಬೆಳಿಗ್ಗೆ 9ಕ್ಕೆ ಈ ಕಾರ್ಯಕ್ರಮ ಲೈವ್ ಇರಂಗಿಲ್ಲ. ದಯವಿಟ್ಟು ಆ ಟೈಮ್ನಲ್ಲಿ ಕಾಲ್ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸ್ನೇಹಿತರೆ, ಕೊನೆಯದಾಗಿ ಇನ್ನೊಂದು ಹೇಳೋದಿತ್ತು ಏನಪ್ಪ ಅಂತಂದರೆ, ಈ ಒಂದು ಕಾರ್ಯಕ್ರಮ ನೋಡ್ತಿರ್ತಕ್ಕಂಥ ಎಲ್ಲರಿಗೂ ಕೂಡ ತಾವುಗಳು ತುಂಬ ಜನ ಕಾಲ್ ಮಾಡ್ತಾರೆ. ಕಾಲ್ ಒಬ್ಬೊಬ್ಬರಿಗೆ ಸಿಗುತ್ತೆ, ಕೆಲವೊಬ್ಬರಿಗೆ ಅರ್ಧದಲ್ಲೇ ಕಟ್ ಆಗುತ್ತೆ. ಅದು ನಮ್ಮ ತಪ್ಪಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್. ಯಾಕಂತಂತಂದರೆ ತಾವುಗಳು ಟಿ ವಿ ವಾಲ್ಯೂಮ್ನ ಜೋರಾಗಿ ಇಟ್ಬಿಟ್ಟು ಮಾತಾಡ್ತಿರ್ತೀರಿ. ಆ ಟೈಮಲ್ಲಿ ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಆಗುತ್ತಲ್ವ. ಆಲ್ಮೋಸ್ಟ್ ತಾವುಗಳು ಸ್ವಲ್ಪ ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿಬಿಟ್ಟು ಮಾತಾಡಿ. ಎಷ್ಟೋ ಜನರು ಕಾಲ್ ಮಾಡಿದ್ರು, ಆದರೂ ಕೂಡ ಟಿ ವಿ ವಾಲ್ಯೂಮ್ನ ಜಾಸ್ತಿ ಇಟ್ಟಿದ್ರು ಅಂತ ಹೇಳೋಕ್ಕೆ ವ್ಯಕ್ತಪಡಿಸ್ತೀನಿ. ಆ್ಯಂಡ್ ಓಕೆ ಸ್ನೇಹಿತರೆ, ನಾನು ಕೂಡ ಹೊರಡ್ತೀನಿ, ನಾಳೆ ಸಿಗ್ತೀನಿ, ಮತ್ತೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮನ ಶುರು ಮಾಡ್ತೀನಿ. ಆ್ಯಂಡ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ದ ನಂಬರ್ 1 ಸೂಪರ್ ಫಾಸ್ಟೆಸ್ಟ್ ನೆಟ್ ಜಿ ನೆಟ್, ದ ಬ್ರಾಡ್ಬ್ಯಾಂಡ್ ಸರ್ವಿಸ್ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಯು ಟಿ ವಿ ಅರ್ಪಿಸುವ ಯು ರಿಕ್ವೆಸ್ಟ್.